ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ಇವತ್ತು ನಾನು ನ್ಯೂಸ್ನ ಕವರ್ ಮಾಡ್ತೀನಿ. ಇವತ್ತೇನೇನಾಯಿತು ಅಂತ. ಮೊದಲಾಗಿ ಹೆಡ್ಲೈನ್ಸ್ಗೆ ಹೋಗೋಣ. ಹೆಡ್ಲೈನ್ಸ್: FIS still in selling mode. USD to INR is trading between 89.78 to 89.95. BEL receives 569 crore orders. RVNL emerges lowest bidder for 201 crore project. Waaree Energies starts 3.05 gigawatt solar inverter facilities in Gujarat. Lupin signs exclusive GLP-1 licensing deal. Arfin India secures 321 crore aluminium order. Neeraj Cements wins 348.6 million MMRDA order. India industrial production year on year stands at 6.7%, beats estimate by 2.9%. There's a sharp decline in metals related to copper and silver. DSE clears 80,000 crore defense proposals. Nifty closes at 25,942, which is below 26,000, and Sensex ends 346 points lower, which is at 84,695. Record FII outflow in 2025, which is near to 1.58 lakh crores. Coforge gets a double upgrade from Macquarie. Lloyds Engineering approves merger scheme. ಸೊ ಇದನ್ನು ಹೇಳ್ತಾ ನಾನು ಪ್ರತಿಯೊಂದು ಹೆಡ್ಲೈನ್ನು ಕವರ್ ಮಾಡ್ತೀನಿ. ಅದರದ್ದು ಇಂಪ್ಯಾಕ್ಟ್ ಏನಿದೆ ಅನ್ನೋದನ್ನ ಮುಂದಿನ ಸ್ಲೈಡ್ಸ್ಗಳಲ್ಲಿ ನೋಡೋಣ. ಮುಂಚೆ ಏನಾಗ್ತಿತ್ತಪ್ಪ ಅಂದರೆ, ನಮ್ಮ ಮಾರ್ಕೆಟ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಿದ್ದಿದ್ದು FIS. ಕೋವಿಡ್ಗೂ ಮುಂಚೆ ಅವ್ರು ಏನು ಮಾಡ್ತಿದ್ರು ಅಂದರೆ, ಅವ್ರಿಗೆ ಬೇಕು ಅಂದಾಗ ದುಡ್ಡನ್ನ ಆ್ಯಡ್ ಮಾಡ್ತಾಯಿದ್ರು, ಆಗ ಮಾರ್ಕೆಟ್ ಓಡೋದು. ಬೇಡ ಅಂದಾಗ ದುಡ್ಡನ್ನ ಮಾರ್ಕೆಟಿಂದ ತೊಗೊಳ್ತಾಯಿದ್ರು. ಸೊ ಇದರಿಂದ ಅವರು ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಾಯಿದ್ರು. DIS ಸ್ವಲ್ಪ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ಬಟ್ ಅಷ್ಟೊಂದು ಕೇಪಬಿಲಿಟಿ DISಗೆ ಇರಲಿಲ್ಲ. ಬಟ್ ಕೋವಿಡ್ ಆದಮೇಲಿಂದ ರಿಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಜಾಸ್ತಿ ಆಯಿತು. ಸೊ ಆ ಪಾರ್ಟಿಸಿಪೇಷನ್ ಜಾಸ್ತಿ ಆದಾಗಲಿಂದ DIS ಕೈ ಸ್ವಲ್ಪ ಸ್ಟ್ರಾಂಗ್ ಆದ್ದರಿಂದ ಯೂಶ್ವಲಿ ನಮ್ಮದು ಈ ವರ್ಷದ ಮಾರ್ಕೆಟು ತುಂಬಾ ಕೆಳಗೆ ಬೀಳಬೇಕಿತ್ತು, ಅಷ್ಟು ಬಿದ್ದಿಲ್ಲ. ಅದಕ್ಕೆ ರೀಸನ್ ಬಂದು DIS. ಇವತ್ತು ಕೂಡ ಅಷ್ಟೇ, FIS ಬಂದು 2760 ಕ್ರೋರ್ನ ಸೆಲ್ ಮಾಡಿದ್ದಾರೆ. DIS 2644 ಕ್ರೋರ್ನ ಬೈ ಮಾಡಿದ್ದಾರೆ. ಸೊ ಓವರ್ ಆಲ್ ನೆಟ್ ಬಂದು -116 ಕ್ರೋರ್ ಇದೆ. ಓಕೆ, ನೆಕ್ಸ್ಟ್ ಮಾತಾಡೋಣ USD ಮತ್ತು INR ಬಗ್ಗೆ. ಎಂತಕ್ಕಪ್ಪ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಇಂಡಿಯಾ ಬಂದು ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದೆ. ಟ್ರೇಡ್ ಡೆಫಿಸಿಟ್ ಅಂತಂದರೆ ನಾವು ಹೊರಗಡೆಯಿಂದ ಸಾಮಾನ ಇಂಪೋರ್ಟ್ ಮಾಡ್ಕೊಳ್ಳೋದು ಜಾಸ್ತಿ, ಎಕ್ಸ್ಪೋರ್ಟ್ ಮಾಡೋದು ಕಡಿಮೆ. ಸೊ ಈ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ದು ಡೆಫಿಸಿಟ್ ಬಂದು ಅದನ್ನ ಡಿಫ್ರೆನ್ಸ್ನ ಟ್ರೇಡ್ ಡೆಫಿಸಿಟ್ ಅಂತ ಅಂತೀವಿ. ಆ ಟ್ರೇಡ್ ಡೆಫಿಸಿಟ್ ಮಾಡಬೇಕಾದ್ರೆ ನಾವು ಏನೇ ಎಕ್ಸ್ಪೋರ್ಟ್ ಅಂದರೆ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಡಾಲರ್ಸಲ್ಲಿ ದುಡ್ಡು ಕೊಟ್ಬಿಟ್ಟು ನಾವು ದುಡ್ಡು ಇಂಪೋರ್ಟ್ನ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಈಗ ನಾವು ಪೆಟ್ರೋಲ್ ತೊಗೋತೀವಿ ಅಂತಂದರೆ ನಾವು ಬ್ರೆಂಟ್ ಕ್ರೂಡ್ ಅಂತ ತೊಗೊಳ್ತೀವಿ, ಅದನ್ನು ಡಾಲರ್ ಮೂಲಕ ತೊಗೊಳ್ತೀವಿ. ಒಂದು ಬ್ಯಾರಲ್ಗೆ ಅದು ಅರೌಂಡ್ $60 to $70 ಇರುತ್ತೆ. ಬಟ್ ಎಕ್ಸಾಂಪಲ್ ಏನು ಹೇಳೋಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇವತ್ತು $60 ಇದೆ ಆ್ಯಂಡ್ ಪ್ರೈಸ್ ಇದು ರುಪೀಸ್ ಬಂದು $1 = 89.7 ಇದೆ ಅಂತ ಅಂದ್ಕೊಳ್ಳಿ. ನಾಳೆ ಬಂದು ಅದು 90 ಅಥವಾ 91 ಹೋಗ್ತು ಅಂತಂದರೆ ಸೇಮ್ ಬ್ಯಾರಲ್ ಪ್ರೈಸ್ ಇದ್ರೂ ನಾವು ಎಕ್ಸ್ಟ್ರಾ ಪೇ ಮಾಡ್ತಾಯಿದ್ದೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೆ USD INRನೂ ಕೂಡ ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ಇದು ಇನ್ಫ್ಲೇಷನ್ ಕೂಡ ಡಿಟರ್ಮಿನ್ ಮಾಡುತ್ತೆ. ಓಕೆ, ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ಈ 4 ಕಂಪನೀಸ್ ಬಗ್ಗೆ ಮಾತಾಡ್ತಾ, ಈ 4 ಕಂಪನಿಗಳು ಆರ್ಡರ್ನ ಸೆಕ್ಯೂರ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ BEL 569 ಕೋಟಿ ಆರ್ಡರ್ ಬಂದಿದೆ ಇವತ್ತಿನ ದಿನ. ಅವ್ರು ಅನೌನ್ಸ್ ಮಾಡಿದ್ದಾರೆ. ಅದು ಬೋತ್ ಡಿಫೆನ್ಸ್ ಮತ್ತು ನಾನ್ ಡಿಫೆನ್ಸ್ ಆರ್ಡರು. ಹಾಗೆ RVNL ಕೂಡ 201 ಕ್ರೋರ್ ಪ್ರಾಜೆಕ್ಟ್, ಇದು 201 ಕ್ರೋರ್ದು ಆರ್ಡರ್ ಬಂದಿದೆ. ಅವ್ರಿಗೆ ಈಸ್ಟ್ ಕೋಸ್ಟ್ ರೈಲ್ವೆಯಿಂದ ಆರ್ಡರ್ ಬಂದಿದೆ. ಫಾರ್ ಎಂತಕ್ಕೆ ಅಂದರೆ ವ್ಯಾಗನ್ನ ಮೇಂಟೈನ್ ಮಾಡೋಕ್ಕೆ ಪೀರಿಯಾಡಿಕ್ ಆಗಿ. ಸೊ ಇದು ಹೇಳ್ದ BNL ಮತ್ತು RVNL ಮತ್ತು ಇನ್ನೊಂದು ಕಂಪನಿ ಇದೆ L&T. ಇದೆಲ್ಲ ದೈತ್ಯ ಕಂಪನಿ. ಇವ್ರಿಗೆ ತಿಂಗಳಲ್ಲಿ ಒಂದು 3-4 ಸಲಿನಾರ ಹೊಸದಾಗಿ ಆರ್ಡರ್ಗಳು ಬರ್ತಾನೆ ಇರುತ್ತೆ. ನೀವು ಇದನ್ನು ಟ್ರ್ಯಾಕ್ ಮಾಡ್ಬೋದು. ಮುಂದೆ ಹೋಗ್ತಾ ಆರ್ಫಿನ್ ಇಂಡಿಯಾ, ಇದ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ನ್ಯೂಸ್ ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆರ್ಫಿನ್ ಇಂಡಿಯಾ ಬಂದು 321 ಕೋಟಿ ಆರ್ಡರ್ ಬಂದಿದೆ. ಯಾರಿಂದ ಬಂದಿದೆ? ಡೈಮಂಡ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡಿಂದ ಬಂದಿದೆ. ಏನಕ್ಕೆ ಬಂದಿದೆ? ಇವ್ರಿಗೆ ಅಲ್ಯೂಮಿನಿಯಂ ಕಂಡಕ್ಟರ್ ಬೇಕಾಗಿದೆ. ಆ ಅಲ್ಯೂಮಿನಿಯಂ ಕಂಡಕ್ಟರ್ನ ಆರ್ಫಿನ್ ಇಂಡಿಯಾ ಮಾಡುತ್ತೆ. ಸೊ ಹಾಗಾಗಿ ಅವ್ರಿಗೆ 321 ಕ್ರೋರ್ಸ್ ಆರ್ಡರ್ ಬಂದಿದೆ. ಹಾಗೆ
ನೀರಜ್ ಸಿಮೆಂಟ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆರ್ಡರ್ ಬಂದಿದೆ. ಯಾರಿಂದ? ಮುಂಬೈ ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ನಿಂದ. ಸೊ MMRDA ಬಂದು ಒಂದು ಗೌರ್ಮೆಂಟ್ ಅಥಾರಿಟಿ ಆಗಿರೋದ್ರಿಂದ ಅವರು ನೀರಜ್ ಸಿಮೆಂಟ್ಸ್ ಬಗ್ಗೆ ಡ್ಯೂ ಡಿಲಿಜೆನ್ಸ್ ಮಾಡಿರ್ತಾರೆ, ಅವ್ರದ್ದು ಟೆಕ್ನಿಕಲ್ ಕೇಪಬಿಲಿಟಿನೂ ಬಗ್ಗೆನೂ ಅಸೆಸ್ ಮಾಡಿರ್ತಾರೆ ಅಂತ ಇದರಿಂದ ತಿಳಿಯುತ್ತೆ. ಸೊ ಹಾಗಾಗಿ ನೀರಜ್ ಸಿಮೆಂಟ್ಸ್ನು ನೀವು ಕನ್ಸಿಡರ್ ಮಾಡ್ಬೋದು ಅನಾಲಿಸಿಸ್ಗೋಸ್ಕರ. ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಬೈ ಸೆಲ್ ರೆಕಮೆಂಡೇಷನ್ ಇಲ್ಲ. ನೆಕ್ಸ್ಟು ವಾರಿ ಎನರ್ಜೀಸ್ ಬಂದು 3.05 ಗಿಗಾವ್ಯಾಟ್ ಸೋಲಾರ್ ಇನ್ವರ್ಟರ್ ಫೆಸಿಲಿಟಿನ ಗುಜರಾತಲ್ಲಿ ಓಪನ್ ಮಾಡಿದೆ. ಸೊ ಇನ್ವರ್ಟರ್ ಫೆಸಿಲಿಟೀಸ್ ಅಂದರೆ ಏನು? ಸೋಲಾರ್ ಇನ್ವರ್ಟರ್ ಫೆಸಿಲಿಟಿ ಅಂದರೆ ನಾವು ಯೂಶಲಿ ವಾರಿ ಎನರ್ಜೀಸ್ ಬಂದು ರಿನ್ಯೂವಬಲ್ ಎನರ್ಜೀಸ್ ಮೇಲೆ ವರ್ಕ್ ಮಾಡುತ್ತೆ, ಅಂದರೆ ಸೋಲಾರಲ್ಲಿ ಮೇಯ್ನಾಗಿ. ಸೊ ಇವ್ರು ಸೋಲಾರಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದು ಅದು ಡಿ ಸಿ ಫಾರ್ಮಲ್ಲಿ ಇರುತ್ತೆ. ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟು. ನಾವು ಮನೆಗಳಲ್ಲಿ ಯೂಸ್ ಮಾಡೋದು AC ಫಾರ್ಮ್ ಆಫ್ ಕರೆಂಟು, ಅದನ್ನ ಆಲ್ಟರ್ನೇಟಿವ್ ಕರೆಂಟ್ ಅಂತ ಅಂತಾರೆ. ಅದಕ್ಕೋಸ್ಕರ ಒಂದು ಇನ್ವರ್ಟರ್ ಬೇಕಾಗುತ್ತೆ. ಅದು 3.05 ಗಿಗಾವ್ಯಾಟ್ದು ಇನ್ವರ್ಟರು ವಾರಿ ಎನರ್ಜೀಸ್ ಅವರು ಗುಜರಾತಲ್ಲಿ ಓಪನ್ ಮಾಡಿದ್ದಾರೆ. ನೆಕ್ಸ್ಟು ಲುಪಿನ್ ಅವರು ಗ್ಯಾನ್ ಆ್ಯಂಡ್ ಲೀ ಅನ್ನೋ ಒಂದು ಕಂಪನಿ ಜೊತೆ ಒಂದು ಲೈಸೆನ್ಸಿಂಗ್ ಡೀಲ್ನ ಸೈನ್ ಮಾಡಿದ್ದಾರೆ. ಗ್ಯಾನ್ ಆ್ಯಂಡ್ ಲೀ ಬಂದು ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಚೈನಾ ಬೇಸ್ಡ್ ಕಂಪನಿ. ಅದೇನು ಮಾಡುತ್ತಪ್ಪ ಅಂದರೆ ಟೈಪ್ 2 ಡಯಾಬಿಟೀಸು ಮತ್ತು ಒಬೇಸ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ ಏನು ಮ್ಯಾನುಫ್ಯಾಕ್ಚರ್ ಮಾಡಿದಾರಲ್ಲ ಅದನ್ನು ಇಂಡಿಯಾದಲ್ಲಿ ಮಾರ್ಕೆಟ್ ಮಾಡೋಕ್ಕೆ ಲುಪಿನ್ ಕಂಪನಿ ಗ್ಯಾನ್ ಆ್ಯಂಡ್ ಲೀ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ. ಮೊದಲೇ ಇಂಡಿಯಾ ಬಂದು ಡಯಾಬಿಟಿಕ್ಸಲ್ಲಿ ನಂಬರ್ 1 ಕಂಟ್ರಿ ಇನ್ ದ ವರ್ಲ್ಡ್. ಸೊ ಹಾಗಾಗಿ ಇದ್ರದ್ದು ಈ ಪ್ರಾಡಕ್ಟಿಂದ ಲುಪಿನ್ಗೆ ಹೇಗೆ ಸಿಗ್ನಿಫಿಕೆನ್ಸ್ ಆಗಿ ವೇರಿ ಆಗುತ್ತೆ ಅದನ್ನು ಚೆಕ್ ಮಾಡಬೇಕು. ಈಗ ಇಂಪಾರ್ಟೆಂಟು, ನಾವಿಷ್ಟು ದಿನ ಪ್ರತಿದಿನ ನೋಡ್ತಿದ್ವಿ ಕಾಪರ್, ಸಿಲ್ವರು ಮತ್ತು ಗೋಲ್ಡು ಪ್ರತಿದಿನ ಓಡ್ತಾನೆ ಇತ್ತು. ಮೇಯ್ನಾಗಿ ಸಿಲ್ವರ್ ಬಂದು ಇವತ್ತು ಸಡನ್ನಾಗಿ ದೇರ್ ಇಸ್ ಎ ಫಾಲ್ ಇನ್ ಸಿಲ್ವರ್ ಸ್ವಲ್ಪ ಡ್ರಾಪ್ ಆಗಿದೆ. ರೀಸನ್ ಏನಿರ್ಬೋದು? ಇದೆಲ್ಲ ಸ್ಪೆಕ್ಯುಲೇಟಿವ್ ರೀಸನ್ಸ್ಗಳು. ಬಟ್ ರೀಸನ್ಸ್ಗಳು ಮೊದಲನೇದಾಗಿ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದು. ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಏನು? ಇಷ್ಟು ದಿನ ಬಂದಿದ್ದ ಪ್ರಾಫಿಟ್ಟು, ಅಂದರೆ ನಾನು ಯಾವಾಗಲೂ ಇನ್ವೆಸ್ಟ್ ಮಾಡಿರ್ತೀನಿ, ಸಾಕಪ್ಪ ನಂಗೆ ಬಂದಿರೋ ಪ್ರಾಫಿಟ್ಟು ಅಂತ ಅಂದ್ಬಿಟ್ಟು ಸೇಲ್ ಮಾಡಿರೋದು ಒಂದು ರೀಸನ್ ಆಗಿರ್ಬೋದು. ಒಂದು ಈಸಿಂಗ್ ಜಿಯೋ ಪೊಲಿಟಿಕಲ್ ಟೆನ್ಷನ್. ಅದರ್ಥ ಏನು ಅಂದರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ತುಂಬ ದಿನಗಳಿಂದ ಜಗಳ ನಡೀತಾನೆ ಇದೆ. ಈಗಲೇನಾದ್ರು ಸಾಲ್ವ್ ಆಯಿತಾ? ಇಲ್ಲ, ಸಾಲ್ವ್ ಏನಾಗಿಲ್ಲ. ಬಟ್ USA ಮತ್ತು ಯುಕ್ರೇನ್ದು ಲೀಡರ್ಸ್ಗಳು ಒಂದು ಮಾತುಕತೆ ನಡೆಸಿ ಏನೋ ಪಾಸಿಟಿವ್ ಒಪಿನಿಯನ್ನ ಪೋಸ್ಟ್ ಮಾಡಿದ್ದಾರೆ. ಅದರ ಅರ್ಥ ಏನು ಇದು ಸಾಲ್ವ್ ಆಗುತ್ತಾ ಗೊತ್ತಿಲ್ಲ, ಯಾಕಂದರೆ ಈ ಥರ ತುಂಬ ಸಲ ನ್ಯೂಸ್ ಬಂದಿದೆ. ಇದು ಒಂದು ರೀಸನ್ ಅಂತ ಅನ್ಕೋಬೋದು. ಇದಕ್ಕೂ ಮುಂಚೆ ಒಂದು ನ್ಯೂಸ್ ಇತ್ತು, ಚೈನಾದವರು ಸಿಲ್ವರ್ನ ಎಕ್ಸ್ಪೋರ್ಟ್ ಮಾಡೋದನ್ನ ಪ್ರೊಹಿಬಿಟ್ ಮಾಡಿದ್ದಾರೆ ಅಂತ. ಅದು ಕಂಪ್ಲೀಟಾಗಿ ನಿಜ ಅಲ್ಲ. ದೇರ್ ಇಸ್ ಎ ಸ್ಮಾಲ್ ಗ್ಯಾಪ್ ಇನ್ ದಟ್. ಏನಪ್ಪ ಅಂದರೆ ಚೈನಾದವರು ಈ ಯಾವ ಕಂಪನಿಗಳಿಗೆ ಲೈಸೆನ್ಸಿಂಗ್ ಇಲ್ಲ ಅವರು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ. ಯಾರ ಕಂಪನಿಗಳಿಗೆ ಲೈಸೆನ್ಸಿಂಗ್ ಇದೆ, ಗೌರ್ಮೆಂಟ್ ಅಪ್ರೂವಲ್ ಇದೆ, ಅವ್ರಿಗೆ ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಬಂದಿದ್ದಾರೆ. ನೆಕ್ಸ್ಟು CME ಗ್ರೂಪ್ ಅವರು ಅಡಿಷ್ನಲ್ $25,000 ಮಾರ್ಜಿನ್ ಹಾಕಿದ್ದಾರೆ. ಅದರ ಅರ್ಥ ಏನು? CME ಗ್ರೂಪ್ ಬಂದು ಒಂದು ಡೆರಿವೇಟಿವ್ ಬೇಸ್ಡ್ ಕಂಪನಿ, ಅಂದರೆ ಡೆರಿವೇಟಿವ್ಸ್ ಮಾಡುತ್ತೆ. ಡೆರಿವೇಟಿವ್ಸ್ ಅಂದರೆ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಈಗ ನಾನೇನೇ ಟ್ರೇಡ್ ಮಾಡಬೇಕು ಅಂತಂದರೆ ಮಾರ್ಜಿನ್ ಮೂಲಕ ಬೈ ಮಾಡ್ಬೋದು. ಮಾರ್ಜಿನ್ ಅಂದರೆ ನಂಗೆ ಸ್ವಲ್ಪ ಎಕ್ಸ್ಟ್ರಾ ಕೊಲ್ಯಾಟ್ರಲ್ ಕೊಡ್ತಾರೆ ಆ ಕಂಪ್ನಿಯವರು. ಅಂದರೆ ನನ್ನ ಹತ್ರ 10,000 ಇತ್ತು ಅಂತಂದರೆ ಬೇಕಾದ್ರೆ 50,000 ಸ್ಟಾಕ್ನ ಪರ್ಚೇಸ್ ಮಾಡೋದು. ಆ 40,000 ಗ್ಯಾಪ್ ಇದೆಯಲ್ಲ ಅದನ್ನ ಮಾರ್ಜಿನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಫಿಕ್ಸ್ಡ್ ಪ್ರೈಸ್ ಅಂತ ಇಡ್ತಾರೆ, ಅಂದರೆ ನನಗೆ ಇಷ್ಟು ದುಡ್ಡು ಇರಲೇಬೇಕು ಅಂತ. ಸೊ ಅದೇ ಥರ CME ಗ್ರೂಪ್ ಅವರು 25,000 ಈಗ ಎಕ್ಸ್ಟ್ರಾ ಅಕೌಂಟಲ್ಲಿ ಆ್ಯಡ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ನಾನೇನೋ ಒಂದು ಮಾರ್ಜಿನಲ್ಲಿ ಬೈ ಮಾಡಿದ್ದೀನಿ, ನಾನು ಆ ಮಾರ್ಜಿನಲ್ಲಿ ಬೈ ಮಾಡಿರೋದನ್ನ ನಾನು $25,000 ನನ್ನ ಅಕೌಂಟಿಗೆ ಆ್ಯಡ್ ಮಾಡ್ತಾಯಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ CME ಗ್ರೂಪ್ ಅವರು ಅಲ್ಲಿ ಇರೋ ನನ್ನ ಆ ಅಕೌಂಟಲ್ಲಿರೋ ಪ್ರಾಡಕ್ಟ್ನ ಸೆಲ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ವಾರ್ನಿಂಗ್ ರೈಸ್ ಮಾಡಿಬಿಟ್ಟು CME ಗ್ರೂಪ್ ಅವರು $25,000 ಅವ್ರ ಅಕೌಂಟಲ್ಲಿ ಇಡಬೇಕು ಫಾರ್ ಟ್ರೇಡಿಂಗ್ ಇನ್ ಆಲ್ ದ ಕಮಾಡಿಟೀಸ್ ಅಂತ ಹೇಳಿದರೆ ಅದು ಒಂದು ರೀಸನ್ ಆಗಿರ್ಬೋದು. ಸೊ ಇಷ್ಟೆಲ್ಲ ರೀಸನ್ ಕನ್ಸಿಡರ್ ಮಾಡಿ ಪ್ರಾಬಬ್ಲಿ ಸಿಲ್ವರಲ್ಲಿ ಸ್ವಲ್ಪ ಡೌನ್ ಟ್ರೆಂಡ್ ಇರ್ಬೋದು. ನೀವೇನಾದ್ರು ಬೈ ಮಾಡಬೇಕು ಅಂತ ಮಾಡಬೇಕು ಅಂತಿದ್ರೆ ಯೋಚನೆ ಮಾಡಿ. ಮೂವಿಂಗ್ ಆನ್, DAC ಕ್ಲಿಯರ್ಸ್ 80,000 crore ಡಿಫೆನ್ಸ್ ಪ್ರಪೋಸಲ್. DAC ಅಂದ್ರೇನು? ದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್. ಈಗ ನಾನು ಮುಂಚಿನ ವೀಡಿಯೋಗಳಲ್ಲೂ ಹೇಳಿದ್ದೆ, ಈಗ ಸ್ವಲ್ಪ ಡಿಫೆನ್ಸ್ದು ನಮ್ಮ ಇಂಡಿಯಾದಲ್ಲಿ ಇನ್ನೂ ತುಂಬಾ
ಗ್ರೋತ್ಗೆ ಚಾನ್ಸಸ್ ಇದೆ ಅಂತ. ಹಾಗೆ ಬಜೆಟಿಂಗ್ ಕೂಡ ಬರ್ತಾ ಇದೆ. ಸೊ ಇದು ಬಜೆಟಿಂಗ್ ನ್ಯೂಸಾ? ಇಲ್ಲ, ಬಜೆಟಿಂಗ್ ನ್ಯೂಸ್ ಅಲ್ಲ, ಬಟ್ ಇದು ಎಕ್ಸಿಸ್ಟಿಂಗ್ ನ್ಯೂಸಲ್ಲಿ ಇವ್ರ ಮುಂದೆ ಒಂದು ಪ್ರಪೋಸಲ್ ಹೋಗಿತ್ತು. ಏನು ಅಂದರೆ ಪ್ರೊಕ್ಯೂರ್ಮೆಂಟ್ ಪ್ರಪೋಸಲ್. ಆ ಪ್ರೊಕ್ಯೂರ್ಮೆಂಟ್ ಅಂದರೆ ಏನು, ಹೊಸದಾಗಿ ಏನೋ ಒಂದು ಐಟಮ್ಗಳನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋದನ್ನ ತಗೊಳ್ಳೋದು. ಸೊ ಅದಕ್ಕೆ 79,000 ಕೋಟಿ, ಹತ್ತತ್ರ 80,000 ಕೋಟಿಯಷ್ಟು ದುಡ್ಡನ್ನ ಈ DAC ಅವರು ಅಪ್ರೂವ್ ಮಾಡಿದ್ದಾರೆ. ಅದು ಯಾವ್ಯಾವುದರಲ್ಲಿ ಯಾವ್ಯಾವ ವಿಚಾರದಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಂತ ಅಂದರೆ T-90 ಟ್ಯಾಂಕ್ಸು, ಮಿಡ್ ಲೈಫ್ ಅಪ್ಗ್ರೇಡ್ಸ್ ಆಫ್ Mi-17 ಹೆಲಿಕಾಪ್ಟರ್ಸು, ಮತ್ತು ಇದು ಮೀಡಿಯಮ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸ್. ಇದೆಲ್ಲ ನೋಡಿದ್ರೆ ಯಾವ್ಯಾವ ಕಂಪನಿಗಳಿಗೆ ಫೋಕಸಲ್ಲಿ ಇಡ್ಬೋದು ಅಂತಂದರೆ, ಮೊದಲನೇದಾಗಿ HAL ಹೇಳ್ತೀನಿ, BEL ಹೇಳ್ತೀನಿ, GRSC ಹೇಳ್ತೀನಿ, ದೆನ್ BDL ಹೇಳ್ತೀನಿ, ಯಾಕಂದರೆ ಭಾರತ್ ಡೈನಾಮಿಕ್ಸು, ಮತ್ತು GRSC ಆಲ್ರೆಡಿ ಹೇಳಿದ್ದೀನಿ ಅಂದ್ಕೊಂಡು ಕೊಚ್ಚಿನ್ ಶಿಪ್ ಯಾರ್ಡ್. ಇನ್ನೂ ಕೆಲವು ಡಿಫೆನ್ಸ್ ಕಂಪ್ನಿಗಳನ್ನ ಮಿಸ್ ಮಾಡಿರ್ಬೋದು, ಬಟ್ ಇಷ್ಟು ಕಂಪ್ನಿಗಳನ್ನ ಏನು ಹೇಳಿದೆ ಅದೆಲ್ಲ ಈ ಸ್ಪೆಸಿಫಿಕ್ ಪ್ರಾಡಕ್ಟ್ಗಳ ಮೇಲೆ ವರ್ಕ್ ಮಾಡುತ್ತೆ. ಸೊ ಅದನ್ನ ನೀವು ನಿಮ್ಮ ರೇಡರಲ್ಲಿ ಇಟ್ಕೋಬೋದು. ಆನ್ ಎನ್ ಹೈಯರ್ ಲೆವೆಲ್ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ನಿಫ್ಟಿ ಕ್ಲೋಸಸ್ ಅಟ್ 25,942. ಅದು 26,000 ಮಾರ್ಕ್ಕಿಂತ ಅದೊಂಥರ ಸೈಕಲಾಜಿಕಲ್ ಮಾರ್ಕ್, ಅದಕ್ಕಿಂತ ಕೆಳಗಡೆ ಎಂಡ್ ಆಗಿದೆ. ಹಾಗೆ ಸೆನ್ಸೆಕ್ಸು 346 ಪಾಯಿಂಟ್ಸು ಲೋಯರ್ ಆಗಿ ಟ್ರೇಡ್ ಆಗಿದೆ. ನೆಕ್ಸ್ಟು ಪಾಯಿಂಟ್ ಆಲ್ರೆಡಿ ಹೇಳಿದ್ದೆ, FIIs ಬಂದು 1.58 ಲ್ಯಾಕ್ ಕ್ರೋರ್ ರುಪೀಸ್ನ ಇಂಡಿಯನ್ ಮಾರ್ಕೆಟಿಂದ ತೊಗೊಂಡಿದ್ದಾರೆ. 1.58 ಲ್ಯಾಕ್ ಕ್ರೋರ್ ಅಂದರೆ ಎಷ್ಟು ದೊಡ್ಡ ಅಮೌಂಟು. ಇಷ್ಟು ದೊಡ್ಡ ಅಮೌಂಟ್ ತೆಗೆದಿದ್ರು ನಮ್ಮ ಮಾರ್ಕೆಟು ಎಷ್ಟು ಬೀಳಬೇಕಿತ್ತು ಅಷ್ಟು ಬಿದ್ದಿಲ್ಲ. ಅದಕ್ಕೆಲ್ಲ ರೀಸನ್ ಬಂದು DIIs ಪಾರ್ಟಿಸಿಪೇಷನ್ನು, ಮತ್ತು ಅದಕ್ಕೆ ರಿಟೇಲ್ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಅದಕ್ಕೆ ಥ್ಯಾಂಕ್ಸ್ ಟು ರಿಟೇಲ್ ಇನ್ವೆಸ್ಟರ್ಸ್ ಆ್ಯಸ್ ವೆಲ್. ಇನ್ನು ಮುಗಿತಾ ಎರಡು ನ್ಯೂಸ್ಗಳ ಬಗ್ಗೆ ಮಾತಾಡ್ತೀನಿ. ಒಂದು, ಕೋಫೋರ್ಜ್ ಗೆಟ್ ಡಬಲ್ ಅಪ್ಗ್ರೇಡ್ ಫ್ರಮ್ ಮ್ಯಾಕ್ವೆರಿ ಅಂತ ಅಂದರೆ ಒಂದು ಇನ್ವೆಸ್ಟಿಂಗ್ ಫರ್ಮು. ಅವ್ರದ್ದು ರಿಸರ್ಚ್ ರಿಪೋರ್ಟ್ಗಳು ಮಾಡ್ತಿರ್ತಾರೆ. ಆ ರಿಸರ್ಚ್ ರಿಪೋರ್ಟ್ ಪ್ರಕಾರ ಕೋಫೋರ್ಜ್ಗೆ ಅವ್ರದ್ದು ಮೊದಲನೇ ರೇಟಿಂಗ್ ಒಂದು ಅಂಡರ್ ಪರ್ಫಾರ್ಮ್ ಅಂತ ಇತ್ತು, ಅದನ್ನ ಔಟ್ ಪರ್ಫಾರ್ಮ್ ಅಂತ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಏನು ಹೇಳೋಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಕೋಫೋರ್ಜ್ ಬಂದು 1600 ಟ್ರೇಡ್ ಆಗ್ತಾಯಿದೆ. ಅದನ್ನು ಈ ಒಂದು ವರ್ಷದಲ್ಲಿ 2230ವರೆಗೂ ಏರುತ್ತೆ ಅನ್ನೋದು ಅವ್ರದ್ದೊಂದು ರಿಸರ್ಚು. ಇದ್ರ ಹತ್ರ ಖಂಡಿತವಾಗಿ ಏರುತ್ತಾ? ಇಲ್ಲ, ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಜಸ್ಟ್ ಅವ್ರದ್ದೊಂದು ರಿಸರ್ಚ್ ಇದೆ, ಅದ್ರ ಪ್ರಕಾರ ಏನು ಬಂದಿದೆ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ನಂಬೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಈ 2230 ಅಂತ ಅಂದರೆ 33% ರೈಸ್ ಇದೆ. ಸೊ ಇವ್ರ ಪ್ರಕಾರ ಈ ವರ್ಷ 33% ಅಪ್ಟಿಕ್ ಆಗುತ್ತೆ ಅಂತ. ಸೊ ಇನ್ ಕೇಸ್ ಇವ್ರು ಹೇಳ್ದಂಗೆ ಇದಾಗುತ್ತೆ ಅಂತಂದರೆ ಇದರರ್ಥ IT ಕಂಪನೀಸ್ಗಳಿಗೆ ನೆಕ್ಸ್ಟ್ ಇಯರ್ ಸ್ವಲ್ಪ ಸ್ಕೋಪ್ ಇದೆ ಅಂತ. IT ಕಂಪನೀಸ್ಗಳ ಬಗ್ಗೆ ಮಾತಾಡ್ತಾ ಕೋಫೋರ್ಜ್ ಬಿಟ್ಟು ಬೇರೆ ಇನ್ಯಾವ ಕಂಪನಿ ಬಗ್ಗೆ ನಾನು ಹೇಳ್ಬೋದು ಅಂದರೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಕೂಡ, ಅದು ಒಂದು ಸಿಮಿಲರ್ ಸೆಕ್ಟರಲ್ಲಿ ವರ್ಕ್ ಮಾಡುತ್ತೆ ಕೋಫೋರ್ಜ್ ಥರನೇ. ಅದು ಬಿಟ್ಟು ಇಂಡಿಯಾದಲ್ಲಿ ತುಂಬಾ ಸಾಫ್ಟ್ವೇರ್ ಕಂಪನೀಸ್ ಇದೆ, TCS ಇದೆ, ಇನ್ಫೋಸಿಸ್ ಇದೆ, HCL ಇದೆ, ಟೆಕ್ ಮಹೀಂದ್ರಾ ಇದೆ. ಬಟ್ ಕೋಫೋರ್ಜ್ ರೆಫರೆನ್ಸ್ ತೊಗೊಂಡಾಗ ನನಗೆ ಯಾವಾಗಲೂ ಪರ್ಸಿಸ್ಟೆನ್ಸೇ ತಲೆಗೆ ಬರೋದು. ಸೊ ಹಾಗಾಗಿ ಅದು ಒಂದು ನಿಮ್ಮ ರೇಡರಲ್ಲಿ ಇಟ್ಕೋಬೋದು. ನೆಕ್ಸ್ಟು ಒಂದು ಫೈನಲ್ ಟಾಪಿಕ್ ಬಂದು, ಲಾಯ್ಡ್ಸ್ ಇಂಜಿನಿಯರಿಂಗು ಒಂದು ಮರ್ಜರ್ ಸ್ಕೀಮ್ ಅಂತ ಮಾಡ್ತಾಯಿದ್ದಾರೆ. ಮರ್ಜರ್ ಅಂದರೆ ಏನಪ್ಪ ಅಂತ ಅಂದರೆ, ನೀವು 2-3 ಕಂಪನಿನ ಎಲ್ಲ ಜೊತೆಗೆ ಸೇರಿಸಿ ಒಂದು ಕಂಪನಿ ಮಾಡೋದು. ಇದರಲ್ಲಿ ಯಾವ ಕಂಪನಿ ಅದನ್ನ ಮಾಡ್ತಾ ಇರೋದು, ಒಂದು ನೋಡ್ಬೋದು, ಲಾಯ್ಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್, ಮತ್ತು ಮೆಟಲ್ ಫ್ಯಾಬ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್, ಟೆಕ್ನೋ ಇಂಡಸ್ಟ್ರೀಸ್, ಇವೆರಡನ್ನೂ ಕಂಬೈನ್ ಮಾಡಿ ಒಂದು ಸಿಂಗಲ್ ಕಂಪನಿಯಾಗಿ ಮಾಡ್ತಾಯಿದ್ರೆ ಅದು ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ. ಇದೆಂತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಇಂಟಿಗ್ರೇಟೆಡ್ ಕೇಪಬಲ್ ಪ್ಲ್ಯಾಟ್ಫಾರ್ಮ್ ಮಾಡೋಕ್ಕೆ ಆ್ಯಂಡ್ ಹ್ಯಾಂಡ್ಲಿಂಗ್ ಲಾರ್ಜ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಸ್. ಇದರ ಅರ್ಥ ಏನು ಅಂದರೆ, ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟ್ಸ್ನ ಒಂದೇ ಜಾಗದಲ್ಲಿ ಎಲ್ಲದನ್ನೂ ಹ್ಯಾಂಡ್ಲ್ ಮಾಡೋಕ್ಕೆ ಅಂತ. ಸೊ ಒಂದು ಸಿಂಪಲಾಗಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾನು ತರಕಾರಿ ತೊಗೊಳಕ್ಕೆ ಹೋದರೆ ಒಂದು ತರಕಾರಿ ಅಂಗಡಿಗೆ ಮಾತ್ರ ಹೋಗ್ತೀನಿ ಅಂದ್ಕೊಳ್ಳಿ. ಬಟ್ ಹಾಗೆ ನನಗೆ ರೈಸ್ ಬೇಕು ಅಂದರೆ ನಾನು ರೈಸ್ಗೆ ಇನ್ನೊಂದು ಗ್ರಾಸರಿ ಅಂಗಡಿಗೆ ಹೋಗ್ತೀನಿ. ಅದ್ರ ಬದಲು ಎಲ್ಲದಕ್ಕೂ ತೊಗೋಬೇಕು ಅಂತ ಒಂದು ಸೂಪರ್ ಮಾರ್ಕೆಟ್ಗೆ ಹೋದರೆ ಎಲ್ಲ ಹೇಗೆ ಸಿಗುತ್ತೋ ಅದೇ ಥರ ಅವರು ಒಂದು ಇಂಟಿಗ್ರೇಟೆಡ್ ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅಂತ ಇದ್ದಾರೆ. ಅದರಲ್ಲಿ ಎಲ್ಲ ಥರ ಕೇಪಬಿಲಿಟಿ ಕೊಡಬೇಕು ಅನ್ನೋದು ಅವ್ರದ್ದು ಉದ್ದೇಶವಾಗಿದೆ. ಇದನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಗೇನಾರ ಫೀಡ್ಬ್ಯಾಕ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.